ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮನೆ ಮಗಳು ಲಕ್ಷ್ಮೀ ಲೋಕೇಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಡೇ ಬೈ ಡೇ ತುಂಬ ರಿಕವರ್ ಆಗ್ತಾಯಿದ್ದೀನಿ. ಆ್ಯಕ್ಚುಲಿ ಏನಂದರೆ ನಾನೆಷ್ಟು ಸಣ್ಣ ಆಗಿದ್ದೋ ಆಲ್ಮೋಸ್ಟ್ ಅಷ್ಟು ಒಂದೆರಡು ರೌಂಡು ಕೂಡ ದಪ್ಪ ಆಗಿದ್ದೀನಿ ಈಗ ಅನಿಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಬೆಡ್ ರೆಸ್ಟು, ಬರೀ ತಿನ್ನೋದು ಮಲಗೋದು. ಹಿಂಗಿದ್ದಾಗ ಇನ್ನೇನಾಗುತ್ತೆ, ಆ್ಯಸ್ ಯೂಶ್ವಲ್ ಸ್ವಲ್ಪ ದಪ್ಪ ಆಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನಮ್ಮ ಮನೆಗೆ ಒಟ್ಟು ಎಷ್ಟು ಲಕ್ಷದ ಸಿಮೆಂಟ್ ಆಗಿದೆ ಅಥವಾ ಟೋಟಲ್ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಕಾಸ್ಟ್ ಆಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್. ಅದಕ್ಕೂ ಮುಂಚೆ ಮನೆ ಹತ್ರ ಹೋಗಿ ಸ್ವಲ್ಪ ನೆನ್ನೆ ಆ್ಯಕ್ಚುಲಿ ಈಚೆಗಡೆ ಡಿಸೈನ್ ಇತ್ತು. ನಾನು ನೇಮಿಂಗ್ ಒಂದು ನಿಮಿಷ ಗೈಸ್. ಅದು ನೆನ್ನೆ ನೇಮಿಂಗ್ ಸೆರ್ಮನಿ ಅಂತ ಹೇಳಿದ್ನಲ್ಲ, ಅದು ನೇಮಿಂಗ್ ಸೆರ್ಮನಿದು ಹಾಕಿಸ್ಕೊಂಡು ಬಂದಮೇಲೆ ಮತ್ತೆ ನಿನ್ನೆ ಬಂದು ಗಣೇಶನ ಫ್ರಂಟ್ ಸಿಮೆಂಟಲ್ಲಿ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಅದೇನಪ್ಪ ಅಂದರೆ ಸ್ವಲ್ಪ ದೊಡ್ಡದಾಗೆ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅದು ಚಿಕ್ಕದಾಗಿ ಬಂದಿದೆ. ಓಕೆ, ಏನೂ ಮಾಡೋಕ್ಕಾಗಲ್ಲ, ಎಷ್ಟರಲ್ಲಿ ಬಂದಿದೆಯೋ ಅಷ್ಟರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಅದನ್ನು ನೋಡಿಕೊಂಡು ಅದನ್ನು ಯಾವ ಮಟ್ಟಿಗೆ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ಕೊಂಡು ಬರ್ತೀನಿ. ಈಗ ಮಾಡ್ತಾಯಿದ್ದಾರೆ. ಅಲ್ಲಿಂದ ಬಂದಮೇಲೆ ನಾನು ಟೋಟಲ್ ನಮ್ಮ ಮನೆಗೆ ಎಷ್ಟು ಖರ್ಚಾಗಿದೆ ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಮನೆ ಹತ್ರ ಹೋಗಿ ಬರೋಣ. ಮನೆ ಹತ್ರ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ, ಈಗೇನು ಹೋಗಬೇಕು. ಅಲ್ಲೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವತ್ತೊಂದು ಸ್ವಲ್ಪ ಚಳಿಗೆ ಬಿಸಿಲು ಕೂಡ ಸ್ಟಾರ್ಟ್ ಆಗಿದೆ. ಬನ್ನಿ ಹೋಗೋಣ. ನಾನು ಬರೋಷ್ಟರಲ್ಲಿ ಆಲ್ರೆಡಿ ಮಾಡಿಟ್ಟಿದ್ದಾರೆ, ಬಟ್ ಇನ್ನೊಂದು ಸೈಡಲ್ಲೆಲ್ಲ ಕಂಪ್ಲೀಟ್ ಮಾಡಬೇಕು. ಇದು ನೋಡಿ, ನಾನು ಆ್ಯಕ್ಚುಲಿ ಅದು ಬಾಕ್ಸ್ ತೋರಿಸಿದ್ದೀನಿ ಆ ಥರ ಫುಲ್ಲು ಉದ್ದಕ್ಕೂ ಹಾಕಿ ಅಂತ ಹೇಳಿದೆ, ಹಾಕಿರಲಿಲ್ಲ. ಆಮೇಲೆ ಲೈಟಿಂಗ್ಸ್ ಅದು ಮೇಲೆ ಬರೋದು. ಈಗ ಗಣೇಶ ಚಿಕ್ಕದಾಗಿ ಮಾಡಿರೋದ್ರಿಂದ ಅಲ್ಲಿ ಹೋಲ್ ಹಿಡಿದು ನನಗೆ ಅಲ್ಲೇ ಲೈಟಿಂಗ್ಸ್ ಕೊಡಿ ಅಂತ ಹೇಳಿದ್ದೀನಿ. ಹಂಗಾಗಿ ಆ ಥರ ಹೋಲ್ ಮಾಡಿದ್ದಾರೆ. ಯಾಕಪ್ಪ ಗಣೇಶ ಅಂತ ಹೇಳಿದ್ರೆ, ಯಾರ್ದು ಕಣ್ಣು ಕೆಟ್ಟ ಕಣ್ಣು ನಮ್ಮ ಮನೆ ಮೇಲೆ ಬೀಳಬಾರ್ದು ಅಂಥೇಳಿ. ಇನ್ನು ಇದು ಬಂದು ನೇಮಿಂಗ್ ಬೋರ್ಡ್ಸು, ಅದ್ರ ಪಕ್ಕದಲ್ಲೇ ಹಾಕ್ಸಿದ್ದೀನಿ ನೋಡಿ. ಅದರಲ್ಲಿರೋದು ಆ್ಯಸ್ ಯೂಶ್ವಲ್ ಬೆತ್ತದ ಚೌಡೇಶ್ವರಿ ನರಸಿಂಹಸ್ವಾಮಿ ಕೃಪೆ. ಆಮೇಲೆ ನಮ್ಮಮ್ಮ ಹೆಲ್ಪ್ ಮಾಡಿರೋದ್ರಿಂದ ನಮ್ಮಮ್ಮನ ಆಶೀರ್ವಾದ ಅಂತ ಹಾಕಿಸ್ಕೊಂಡಿದ್ದೀನಿ. ನಮ್ಮಮ್ಮನ ಬಿಟ್ಟರೆ ನನಗಿನ್ಯಾರೂ ಅಷ್ಟು ಹೆಲ್ಪ್ ಮಾಡಿಲ್ಲ, ಹಾಗಾಗಿ ಅವ್ರ ಹೆಸ್ರು ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ. ಈಗಷ್ಟೇ ಮನೆಯಿಂದನೂ ಮನೆ ಹತ್ರ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ, ಆಲ್ಮೋಸ್ಟ್ ಕೆಲಸ ಮುಗಿದಿದೆ. ಈಗೇನು ಲಪ್ಪ ಎಲ್ಲ ಹೊಡೆಯೋದು ಮುಗಿಸಿದ್ರೆ ಈಗ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕೆಲಸ ಬಾಕಿ ಇದೆ, ಅದನ್ನು ಮಾಡ್ತಾಯಿದ್ರು. ಬಂದೆ. ನಾನು ಆಗಲೇ ಹೇಳ್ದಂಗೆ ಮನೆಗೆ ಎಷ್ಟೆಷ್ಟಾಗಿದೆ ಅನ್ನೋದನ್ನು ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಮನೆಯದು ಫುಲ್ ಎಂಟೈರ್ ಡೈರಿಲೇ ಬರೆದಿಟ್ಟಿದ್ದೀನಿ. ಬನ್ನಿ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ. ಎಷ್ಟೆಷ್ಟಾಗಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀನಿ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾಕಪ್ಪ ಇದನ್ನು ಶೇರ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಹೊಸದಾಗಿ ಮನೆ ಕಟ್ಟೋರಿಗೆ ಒಂದು ಯೂಸ್ ಆಗ್ಬೋದು, ಅಥವಾ ಯಾವುದ್ಯಾವುದಕ್ಕೆ ಏನೇನು ಅಂತ ಒಂದು ಅಂದಾಜು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಅಷ್ಟೇ. ಪ್ರೆಸೆಂಟ್ ಇಲ್ಲಿವರೆಗೂ ಟೋಟಲ್ ಕಾಸ್ಟ್ ಎಷ್ಟಾಗಿದೆ ಅನ್ನೋದನ್ನು ಹೇಳ್ತೀನಿ, ಇನ್ನು ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ಹೇಳ್ತೀನಿ. ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇಟ್ಸ್ ಡಿಪೆಂಡ್ ನಾವು ಇಂಟೀರಿಯರ್ ಕೆಲಸ ಹೆಂಗೆ ಮಾಡಿಸ್ತೀವೋ ಅದ್ರ ಮೇಲೆ. ಏನೂ ಮಾಡಿಸಲ್ಲ ಅಂತ ಹೇಳಿದ್ರೆ ಒಂದು ಫ್ಲೋರ್ಗೆ ಆಲ್ಮೋಸ್ಟ್ ಒಂದು 18 ಲ್ಯಾಕ್ ಇದ್ದರೆ ಮುಗಿಯುತ್ತೆ. ಬಟ್ ಇಂಟೀರಿಯಲ್ಸ್ ಮೇಲೆ ಡಿಪೆಂಡು. ಬನ್ನಿ ತೋರಿಸ್ತೀನಿ. ಇದು ನೋಡಿ, ರಿಯಾಜ್ ಅಂತ ಬರೆದಿದ್ದೀನಿ. ಇದು ಆ್ಯಕ್ಚುಲಿ ಇದು ಫುಲ್ ಡೀಟೇಲ್ಸ್ ನನ್ನ ಮನಿ ಏನು ಕೊಟ್ಟಿದ್ದೀನಿ. ಇದೆಲ್ಲ ಬಂದು ರಿಯಾಜೇ, ನೀವು ನೋಡ್ಬೋದು ಇಲ್ಲೂ. ಇದಿಷ್ಟು ಮನಿನೂ ಬಂದು ನಾನು ಕೊಟ್ಟಿರೋದು ಗಾರೆ ಮೇಸ್ತ್ರಿ ಇದು. ಯಾವ್ಯಾವ ಪೇಜಲ್ಲಿ ಎಷ್ಟೆಷ್ಟು ಅನ್ನೋದನ್ನು ನಾನೀಗ ಒಂದು ಸ್ವಲ್ಪ ದಿನದ ಹಿಂದೆ ಬರೆದಿಟ್ಟಿದ್ದೆ ನೋಡಿ. ಈ ಪೇಜಲ್ಲಿ 2.85 ಆಗಿತ್ತು, ಅದಾದಮೇಲೆ ಇದು ಇನ್ನೂ ಕಂಟಿನ್ಯೂ ಆಗಿದೆ. ಒಟ್ಟು ನಾವು ಕೊಟ್ಟಿರೋದು ಇಲ್ಲಿ ನೋಡಿ, ಇಲ್ಲಿ ನಾನು 2nd ಫ್ಲೋರು ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಇದು 3rd ಫ್ಲೋರ್ ಅಂತ ಇಲ್ಲಿ ಹಾಕಿದ್ದೀನಿ. ಒಂದೊಂದು ಫ್ಲೋರ್ಗೆ ಇಷ್ಟಿಷ್ಟು ಅಂತ ಅಮೌಂಟು ಅವ್ರದ್ದು ನಾನು ಕೊಟ್ಟಿರೋದು ನೋಡಿ. ಇದನ್ನು ಅಷ್ಟೇ ರಿಯಾಜ್ ಅಂತಲೇ ಇದೆ, ಇದನ್ನು ಅಷ್ಟೇ. ಒಟ್ಟು ಅವರಿಗೆ ನಾವು ಮನೆ ಕಟ್ಟೋ ಮೇಸ್ತ್ರಿಗೆ ಕಟ್ಟೋಕ್ಕೆ ಕೊಟ್ಟಿರೋದು 10,000 ಅಂತ ಇದ್ದೀನಿ, 10.5 ಲಕ್ಷ ರೂಪಾಯಿ ಅವರಿಗೆ ಒಟ್ಟು ಕೊಟ್ಟಿರೋದು ನಾನು. ನೆಕ್ಸ್ಟ್ ಬಂದು ಇದು ಅಮೌಂಟ್ ಬಂದು ನನಗೆ ನಮ್ಮ ಮನೇಲಿ ಕೊಟ್ಟಿರೋದು. ಅಮ್ಮ, ಬಾವ, ಗಿರ್ಜಾ, ಭಾಗ್ಯ ಅಂತ ಹಾಕ್ಕೊಂಡಿದ್ದೀನಿ. ನಮ್ಮ ಅಕ್ಕಂದಿರು, ನಮ್ಮ ಭಾವಂದಿರು. ಎಷ್ಟೆಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾನು ಬರೆದಿದ್ದೀನಿ. ಭಾಗ್ಯಕ್ಕ, ನಮ್ಮ ಭಾವ, ಮತ್ತು ಅಕ್ಕ, ನಮ್ಮಮ್ಮ,
ನಮ್ಮಮ್ಮ, ಗಿರ್ಜಾ. ಸೊ ನನಗೆ ಕೊಟ್ಟಿರೋದು ನೋಡಿ ಅಮ್ಮ 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 ಗಿರ್ಜಕ್ಕ, ಮತ್ತು ನನ್ನ ತಂಗಿ, ನಮ್ಮ ಭಾವ. ಸೊ ಇಲ್ಲಿ ನೋಡಿ ಇಲ್ಲೂ ಅಷ್ಟೇ 3.5 ಲ್ಯಾಕ್ಸ್ ನಮ್ಮ ಭಾವ. ಸೊ ಎಂಟೈರ್ ನಾನು ಯಾವಾಗಲೂ ಅದಕ್ಕೆ ಹೇಳ್ತಾ ಇರ್ತೀನಿ ವ್ಲಾಗ್ ಮಾಡಬೇಕಾದ್ರೆ ನನಗೆ ನನ್ನ ಫ್ಯಾಮಿಲಿನೇ ಇಂಪಾರ್ಟೆಂಟು ಅಂತ ಹೇಳಿ. ಇನ್ನು ಇದೆಲ್ಲ ಬಂದು ನಾನು ಈ 2 ಪೇಜಸಲ್ಲಿ ಬಂದುಬಿಟ್ಟು ಇಂಜಿನಿಯರಿಂಗ್ಗೆ ಪ್ಲ್ಯಾನಿಂಗ್ ಕೊಟ್ಟಿರೋ 10,000, ಆಯಾ ಪೂಜೆ ಮಾಡಿದ್ದು, JCPಗೆ, ಬೋರ್ವೆಲ್ ಮೋಟರು, ಶೀಟು, ಎಕ್ಸ್ಟ್ರಾ ಬೇರೆ ಬೇರೆ ಪಾಯ ತೆಗ್ದಿದ್ದಕ್ಕೆ, ಮತ್ತು ಊಟದ್ದು, ಬಾತ್ರೂಮ್ ರಿಂಗ್ಸ್ ತಂದಿರೋದು, ಕರೆಂಟ್ ಬಿಲ್ ಕಟ್ಟೋದು, ಇದೆಲ್ಲ ಒಂದು ಪೇಜಲ್ಲಾಗಿದೆ. ಇದು ಆ್ಯಕ್ಚುಲಿ ಅದೇ ಸಪ್ರೇಟಾಗಿ ಆಗಿರೋದು 2 ಲಕ್ಷ ಆಗಿದೆ. ಆಮೇಲೆ ಒಟ್ಟು ಜಲ್ಲಿ ಪುಡಿ ಎಷ್ಟೆಷ್ಟು ತಂದಿದ್ದೀನಿ ಅಂತ, ಜಲ್ಲಿ ಪುಡಿ 35,000 ರೂಪಾಯಿ ಲೋಡ್ದು ಬೇರೆ, ಮತ್ತು 47,000 ಪ್ಲಾಸ್ಟಿಂಗಿಗೆ ಬಂದಿರೋದು ನೋಡಿ. ಇದೆಲ್ಲ ಯಾವಾಗ ತರಿಸಿದ್ದೀನಿ ಜಲ್ಲಿ ಪುಡಿ ಅನ್ನೋದನ್ನು ಇದನ್ನು ಬರ್ಸಿದ್ದೀನಿ. ಆಮೇಲೆ ಇದು ಇಟ್ಟಿಗೆ 1 ಪೇಜ್ ಇಟ್ಟಿದ್ದೀನಿ. ಇಟ್ಟಿಗೆಗೂ ಅಷ್ಟೇ ಆಲ್ಮೋಸ್ಟ್ ಯಾವಾಗ ತಂದ್ರೂ ನಾವು ಲೋಡ್ ಪ್ರಕಾರ ತೊಗೊಂಬರ್ತಾ ಇದ್ದದ್ದು. ಸೊ ಇಲ್ಲಿ ಲೋಡಲ್ಲಿ 18,200 ಮತ್ತು ಆಫ್ ತರಿಸಿದಾಗ 6-7 ಈ ಥರ ಆಗಿದೆ. ಆಮೇಲೆ ಅದು ಜಲ್ಲಿ ಪುಡಿದಾದರೆ ಇದು ಬಂದು ಜಲ್ಲಿದೆ ಒಂದು ಶೀಟ್ ಇಟ್ಟಿದ್ದೀನಿ ಎಷ್ಟೆಷ್ಟು ಏನೇನಾಗಿದೆ ಅಂತ ಅಂದ್ಬಿಟ್ಟು. ಇದು ಟೋಟಲ್ ನಾನು ಕಂಬಿ ತಂದಿರೋದು. ಕಂಬಿಗೆ ಎಷ್ಟಾಗಿದೆ ಅಂತ ಹೇಳಿದ್ರೆ ನೀವು ಯಾರೂ ನಂಬೋದೇ ಇಲ್ಲ. ಬರೀ ಕಂಬಿಗೆ ಅಷ್ಟಾಗಿದೆಯಾ ಅಂತ ಹೇಳಿದ್ರೆ ಒಂದು ಮೋಲ್ಡ್ಗೆ 1 ಲಕ್ಷ ಆಗಿದೆ. ಅಂದರೆ 80,000 ಮತ್ತು ಸಣ್ಣ ಪುಟ್ಟದ್ದೆಲ್ಲ 1 ಲಕ್ಷ ಒಂದೊಂದು ಮೋಲ್ಡ್ಗಾಗಿದೆ. 3 ಲಕ್ಷ ಪ್ಲಸ್ ಪಿಲ್ಲರ್ ರೈಸ್ಮೆಂಟದು ಅದು ಬಂದು 45,000. ಸೊ ನಾವು ಕಂಬಿ ತಂದಿರೋದೇ ಬಂದು ಒಂದು 5 ಲಕ್ಷ ರೂಪಾಯಿ ಆಗಿರ್ಬೋದು. ಇನ್ನು ಕರೆಂಟ್ ಮೋಲ್ಡ್ ಹಾಕಿರ್ತೀವಲ್ಲ ಅದ್ರದ್ದು ಸಪ್ರೇಟ್ ಬರೆದಿದ್ದೀನಿ. ಇದು ನೋಡಿ ನಾವು ಮರ ಯಾವಾಗ ಎಷ್ಟೆಷ್ಟು ತಂದಿರೋದು ಅಂತಲೂ ಬರೆದಿದ್ದೀನಿ. ಫಸ್ಟ್ ಟೈಮು 1,10,000, ಆಮೇಲೆ ಮರ ಕುಯ್ಸ್ಕೊಂಬಂದಿದ್ವಿ 48,000, ಆಮೇಲೆ ಕಿಟಕಿಗೆಲ್ಲ ಕಂಬಿ ತಂದಿದ್ದು 23,900, ಮತ್ತು ಎಕ್ಸ್ಟ್ರಾ ಮರ ಶಾರ್ಟೇಜ್ ಆಯಿತು ಅಂತ ಹೇಳಿ 33,000ಕ್ಕೆ ತಂದಿರೋದು. ಇದಿಷ್ಟು ಮರ ತಂದಿರೋದು. ಆಮೇಲೆ ಅದಲ್ದಿರ ಮತ್ತು ಪ್ಲೈನಿಂಗ್ ಕೊಟ್ಟಿರೋದು ಮತ್ತು ಎಕ್ಸ್ಟ್ರಾ 45,000, ಮತ್ತು ಬಾರ್ ಬೆಂಡಿಂಗ್ ಎಲ್ಲ ಮಾಡಿಸಿದ್ದು ಅದು ಎಲ್ಲ ಪ್ರತಿಯೊಂದೂ ಈ ಥರ ಸಪ್ರೇಟ್ ಬರೆದಿಟ್ಟಿದ್ದೀನಿ. ಆಮೇಲೆ ಒಂದು ಸಿಂಕ್ ಕಲ್ಲಿಗೆ 12,700 ಆ ಥರ 3 ಮನೆಗೆ ತಂದಿದ್ದೀವಿ. ಇದು ಕರೆಂಟ್ ಸಾಮಾನು ಗೈಸ್. ಕರೆಂಟ್ ಸಾಮಾನು ಬಂದು ಇದು ಯಾಕಪ್ಪ ನಾನು ಈ ಥರ ಬರೆದಿದ್ದೀನಿ ಅಂತ ಹೇಳಿದ್ರೆ ಇದು ಕರೆಂಟ್ ಸಾಮಾನು ಐಟಮ್ಸ್ ತಂದಿರೋದು. ಇದು ಅವ್ರಿಗೆ ಒಂದು ಮೋಲ್ಡ್ಗೆ 3,000 ಹಂಗೆ ಕೊಟ್ಟಿರೋದು. ಮತ್ತು ಗೋಡೆ ಕೊರೆದ್ಬಿಟ್ಟು ವೈರಿಂಗ್ ಕೆಲಸ ಸ್ಟಾರ್ಟ್ ಮಾಡಿದಾಗ ಒಂದು ಮೋಲ್ಡಿಗೆ 5,000 ಕೊಟ್ಟಿರೋದು. ಇದು ಅವ್ರದ್ದು. ಇನ್ನು ಈ ಪೇಜಲ್ಲಿ ಬಂದು ವೆಲ್ಡಿಂಗ್ ಮಾಡಿದ್ರಲ್ಲ, ಸೊ ಅದು ಅಂದರೆ ಮನೆ ಗೇಟ್ ಆಗಿರ್ಬೋದು ಅಥವಾ ಮೇಲೆಲ್ಲ ಆಗಿರ್ಬೋದು, ಅದೆಲ್ಲ ವೆಲ್ಡಿಂಗ್ ಅವ್ರು ಮಾಡಿರೋದೆಲ್ಲ ಇಲ್ಲಿದೆ. ಸೊ ವೆಲ್ಡಿಂಗ್ ಅವ್ರದ್ದು ಆಲ್ಮೋಸ್ಟ್ 4.5 ಲಕ್ಷ ಆಗಿದೆ. ಇನ್ನು ಇಲ್ಲಿ ನೋಡ್ಬೋದು ನೀವು ರಿಯಾಜ್ ಪ್ಲಾಸ್ಟಿಂಗ್ ಕೆಲಸ ಅಂತ ಹಾಕಿದ್ದೀನಿ. ಇದು ಪ್ಲಾಸ್ಟಿಂಗಿಗೆ ಬೇರೆ ಬಿಹಾರ್ ಅವ್ರಿಗೆ ಕೊಟ್ಟಿದ್ವಿ. ಸೊ ಹಾಗಾಗಿ ಮೇಸ್ತ್ರಿ ಕಾಂಟ್ರಾಕ್ಟು, ಬಟ್ ಅಮೌಂಟ್ ನಾವು ಕೊಟ್ಟಿರೋದು ಆ ಥರ. ಸೊ ಪ್ಲಾಸ್ಟಿಂಗಿಗೆ ಒಟ್ಟು ಅವ್ರಿಗೆ ಎಷ್ಟಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಬರೆದಿಟ್ಟಿದ್ದೀನಿ ನೋಡಿ, 2,76,000 ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಇದು ಪ್ಲಂಬಿಂಗ್ ಕೆಲಸದವ್ರದ್ದು. ನಾವು ಮಾತಾಡಿರೋದು ಅವ್ರಿಗೆ ಒಟ್ಟು 46,000 ರೂಪಾಯಿಗೆ. ಸೊ ಅವ್ರಿಗೆ ಏನೇನು ಕೊಟ್ಟಿದ್ದೀನಿ ಅದು ಇಲ್ಲಿ ಬರೆದಿದ್ದೀನಿ. ಇದು ಬಂದು ಆ್ಯಕ್ಚುಲಿ ಐಟಮ್ಸ್ ತೊಗೊಂಬಂದಿರೋದು. ಇನ್ನು ಈ ಸೈಡ್ ಬರೆದಿಟ್ಟಿರೋದು. ಇನ್ನು ನೀವು ನೋಡ್ಬೋದು ಇದೆಲ್ಲ ಸಿಮೆಂಟೇ ಆ್ಯಕ್ಚುಲಿ ಗೈಸ್. ಸಿಮೆಂಟ್ ಎಷ್ಟಾಗಿದೆ ಅಂತ ಹೇಳಿದ್ರೆ ನೀವು ನಂಬೋಕ್ಕೂ ಆಗೋಲ್ಲ, ಅಷ್ಟು ಸಿಮೆಂಟ್ ಆಗಿದೆ. ಸೊ ಅಷ್ಟೊಂದು ಆಗಿದೆಯಾ ಅನ್ನೋದೇ. ಇದೆಲ್ಲ ಪ್ಲಾಸ್ಟಿಂಗಿಗೆ ಆಗಿರೋದು. ಸಿಮೆಂಟಿಗೆ ಹೆಚ್ಚು ಕಮ್ಮಿ 6-7 ಲಕ್ಷ ರೂಪಾಯಿ ಆಗಿದೆ. ಇನ್ನು ಇದೆಲ್ಲ ಸಣ್ಣ ಪುಟ್ಟದ್ದು ಮಳೆ ತಂದಿರೋದು, ಪ್ಲಾಸ್ಟಿಂಗ್ದು ಗಮ್ಮು ಆ ಥರ ತಂದಿರೋದು. ಗ್ರಾನೈಟ್ ತಂದಿರೋದು ಟೋಟಲ್ ಈ ಪೇಜಲ್ಲಿದೆ. ಸೊ ಫಸ್ಟ್ ಟ್ರಿಪ್ ನಾವು ತಂದಿರೋದು 1.82, ನೆಕ್ಸ್ಟ್ 12,000, ಆಮೇಲೆ 35,000, ಆಮೇಲೆ 70,000. ಇದೆಲ್ಲ ಗ್ರಾನೈಟ್ ಬಂದು ಆ್ಯಕ್ಚುಲಿ ಇದೆಲ್ಲ ಸ್ಟೆಪ್ಸಿಗೆ ಹಾಕ್ಸೋಕ್ಕೆ ತಂದಿರೋದು, ಇದೆಲ್ಲ ಮನೆಗೆ ಹಾಕೋಕ್ಕೆ ತಂದಿರೋದು. ಇದು ಗ್ರಾನೈಟ್ ಹಾಕಿದವರಿಗೆ, ಅದು ಗ್ರಾನೈಟ್ ಹಾಕಿದವನಿಗೆ ಇಷ್ಟು ಸೇರಿದೆ. ಇನ್ನು ಇದು ಪೇಂಟರ್ ಬಾಬು ಅಂತ, ಇದು ಪೇಂಟ್ ಬಾಬು ಅಂದರೆ ಇದು ಅವ್ರಿಗೆ ಕೊಟ್ಟಿರೋದು. ಸೊ ಇದು ಪೇಂಟ್ ತಂದಿರೋದು ಲಿಸ್ಟು. ನೆಕ್ಸ್ಟು ಇದು ದೀಪು ವುಡ್ ವರ್ಕ್ ಅಂತ ಹಾಕಿದ್ದೀನಿ ನೋಡಿ. ಇದು ವುಡ್ ವರ್ಕ್ ಕೂಡ ಸ್ಟಾರ್ಟ್ ಮಾಡಿಸ್ತಾ ಇದ್ದೀನಿ. ಒಂದು ಸತಿ 70,000 ಕೊಟ್ಟಿದ್ದೀನಿ, ಒಂದು ಸತಿ 20,000 ಕೊಟ್ಟಿದ್ದೀನಿ. ಇನ್ನು ಸೋಲಾರ್ಗೆ ನಾನು ಆಗಲೇ ಹೇಳ್ದಂಗೆ 40,000 ಅಡ್ವಾನ್ಸ್ ಮಾಡಿರೋದು ಇದು ಗೈಸ್. ಯಾಕಪ್ಪ ಇದೆಲ್ಲ ಮಾಹಿತಿ ಕೊಟ್ಟೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಒಂದು ಆವ್ರೇಜ್ ಆಗಿ ಎಷ್ಟಾಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ.
ಸೊ ಆ್ಯಸ್ ಆಫ್ ನೌ ಪ್ರೆಸೆಂಟ್ ಇನ್ನೂ ಆ್ಯಕ್ಚುಲಿ ತುಂಬ ಕೆಲಸ ಇದೆ. ಪೇಂಟ್ ತರಬೇಕು, ಇನ್ನು ಪೇಂಟ್ ಹೊಡಿಸ್ಬೇಕು, ಮತ್ತು ಈಚೆ ಎಲ್ಲ ಸ್ವಲ್ಪ ಸಿಮೆಂಟ್ ಹಾಕಿಸ್ಬೇಕು, ಅದಿದೆ. ಮತ್ತು ಪೂಜೆ ಕೆಲಸ ಇದೆ, ಮತ್ತು ಕೊಳಾಯಿ ಎಲ್ಲ ತರಬೇಕು, ಕಿಟಕಿಗಳ್ದು ಕಿಟಕಿಗೆಲ್ಲ ಗ್ಲಾಸ್ ತರಬೇಕು, ಮತ್ತು ಅದಕ್ಕೆಲ್ಲ ಹುಕ್ ಬರುತ್ತಲ್ಲ ಅದು ತರಬೇಕು, ಡೋರ್ ಲಾಕ್ ತರಬೇಕು, ಡೋರ್ಗೆಲ್ಲ ಚಿಲ್ಕ ಹಾಕೋದು ತರಬೇಕು. ಇದೆಲ್ಲ ತುಂಬಾ ಇದೆ, ಇನ್ನೂ ಖರ್ಚಿದೆ. ಬಟ್ ಇಲ್ಲಿವರೆಗೂ ಎಷ್ಟಾಗಿದೆ ಅನ್ನೋದನ್ನು ನಾನು ಲೋಕಿ ನಿನ್ನೆ ಆ್ಯಕ್ಚುಲಿ ಒಂದು ಆ್ಯಾವ್ರೇಜಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಇಷ್ಟೊಂದು ಆಗಿರುತ್ತೆ ಅಂತಲೂ ಅಂದ್ಕೊಂಡು ಇನ್ನೂ ಜಾಸ್ತಿ ಆಗುತ್ತೆ, ಇದರಲ್ಲೇ ಮುಗಿಸ್ಬೋದು ಅಂತ ಅಂದ್ಕೊಂಡೆ. ಬಟ್ ಇಷ್ಟರಲ್ಲಿ ಆಗ್ತಾಯಿಲ್ಲ. ಆ್ಯಕ್ಚುಲಿ ಈಗ ನಡೆಯೋ ಕೆಲಸಕ್ಕೆ ಇನ್ನೂ ಎಷ್ಟು ಬೇಕಾಗ್ಬೋದು ಅಂತ ಒಂದು ರಫ್ ಕ್ಯಾಲ್ಕುಲೇಟ್ ಕೂಡ ಮಾಡ್ಕೊಂಡಿದ್ದೀವಿ. ಕಿಟಕಿಗಳ್ಗೆ ಗ್ಲಾಸು, ಮತ್ತು ಅದಕ್ಕೆ ಹುಕ್ಸು, ಮತ್ತು ರೂಮ್ಸ್ಗೆಲ್ಲ ಆ್ಯಕ್ಚುಲಿ ನಾವು ರೆಡಿ ಡೋರ್ ತರ್ತಾ ಇರೋದಲ್ವ. ಸೊ ಅದರಿಂದ ಎಲ್ಲ ಸೇರಿಸಿ 1,20,000 ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಪೇಂಟಿಗೆ ಒಂದು 2,00,000, ಅಲ್ಲಿಗೆ 3,20,000 ಆಯಿತು. ಮತ್ತು ಇನ್ನೇನು ಬಾಕಿ ಇದೆ, ಇದು ಡೋರ್ಸ್ಗೆಲ್ಲ ಫ್ರಂಟ್ ಡೋರ್ ಲಾಕ್ಸ್ಗೆಲ್ಲ ಎಲ್ಲ ಡೋರಿಗೂ ಲಾಕ್ಸು, ಗೇಟಿಗೆ ಲಾಕ್ಸು, ಅದಕ್ಕೆಲ್ಲ ಒಂದು 50,000 ಇಟ್ಕೊಂಡಿದ್ದೀವಿ. ಇನ್ನು ಪ್ಲಂಬಿಂಗ್ ಕೆಲಸ ಏನು ಬಾಕಿ ಇದೆ ಅಂತ ಹೇಳಿದ್ರೆ ಎಲ್ಲ ಮನೆಗೂ ಕೊಳಾಯಿಸ್ ತರಬೇಕು, ಮತ್ತು ಅವ್ರಿಗೆ ಕೊಡೋದು ಬ್ಯಾಲೆನ್ಸ್ ಇದೆ, ಅದ್ರದ್ದು 1,00,000. ಇನ್ನು ಗ್ರಾನೈಟ್ ಹಾಕೋನ್ಗೆ ಒಂದು 20,000 ಕೊಡಬೇಕು, ಪೇಂಟ್ ಅವ್ನಿಗೆ ಒಂದು 50,000. ಟೋಟಲ್ ಇಲ್ಲಿವರೆಗೂ ಇನ್ನೂ ಒಂದು 6,00,000 ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಎಲ್ಲಿವರೆಗೂ ನಾನು ಆಗಲೇ ಹೇಳ್ದಂಗೆ ನಾನು ಲೋಕಿ ನೆನ್ನೆ ಲೆಕ್ಕ ಹಾಕಿಟ್ಟಿರೋದು 75,00,000 ಆಗಿದೆ ಗೈಸ್ ಟೋಟಲ್ಲು. ಸೊ ಇನ್ನೂ ಆಲ್ಮೋಸ್ಟ್ ಒಂದು 10,00,000 ಅಂದ್ಕೊಳ್ಳಿ, 6,00,000. ಬಟ್ ಹಂಗೆ ಅಂದ್ಕೊತೀನಿ ಆವ್ರೇಜ್ 6 ಅಂತ. ಅದಕ್ಕಿಂತ ಹೆಚ್ಚು ಕಮ್ಮಿ ಆದರೆ ಅಂದರೆ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಎಷ್ಟಾಗುತ್ತೋ ಗೊತ್ತಿಲ್ಲ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟಿವ್ ಆಗಿರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಏನು ಅನ್ನಿಸ್ತು ಅಂತಲೂ ಕೂಡ ನನಗೆ ಕಮೆಂಟ್ ಮಾಡಿ. ಸೊ ನಾನು ಯಾವುದೇ ಏನಂತ ಹೇಳ್ತಾರೆ, ಒಂದು ಆಡಂಬರಕ್ಕೋಸ್ಕರ ಏನು ಈ ವ್ಲಾಗ್ ಮಾಡಿಲ್ಲ, ಏನೋ ಒಂದು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಶೇರ್ ಮಾಡಿಕೊಂಡೆ. ಇದರಿಂದ ಎಷ್ಟೊಂದು ಜನಕ್ಕೆ ಯೂಸ್ ಆಗಬಹುದು, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಬೇಕು ಅಂತ. ಸೊ ಇನ್ನೂ ಡೀಟೇಲ್ಸಾಗಿ ಬೇಕು ಅಂದರೂ ಕೂಡ ನನಗೆ ಮೆಸೇಜ್ ಮಾಡಿ, ನಾನು ತಿಳಿಸ್ತೀನಿ ಅಂತ ಹೇಳ್ತೀನಿ. ಬಾಯ್ ಗಾಯ್ಸ್.